ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣ. ಈ ಪ್ರಕರಣದ A2 ಆರೋಪಿ ದರ್ಶನ್. ಈಗ ದರ್ಶನ್ ಜೈಲು ಹಕ್ಕಿಯಾಗಿದ್ದಾರೆ. ದರ್ಶನ್ ಮನೆಯಲ್ಲಿ ಸಿಕ್ಕಂತಹ ಹಣವೇ ದರ್ಶನ್ಗೆ ಮತ್ತೊಂದು ಸಂಕಷ್ಟವನ್ನ ತಂದಿಡುತ್ತಾ ಅಂತ ಹೇಳಿ. ಹೌದು, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ದರ್ಶನ್ಗೆ ಸಂಬಂಧಪಟ್ಟಂತಹ ಸ್ಟೋರಿ. ದರ್ಶನ್ ಮನೆಯಲ್ಲಿ ಸಿಕ್ಕ 82 ಲಕ್ಷ ರೂಪಾಯಿ ಹಣದ ಮೂಲ ಏನು, ಯಾರು ಕೊಟ್ರು, ಈ ಹಣ ದರ್ಶನ್ಗೆ ಎಲ್ಲಿಂದ ಬಂತು, IT ಪ್ರಶ್ನೆಗಳಿಗೆ ದರ್ಶನ್ ಕೊಟ್ಟಿರುವಂತಹ ಉತ್ತರವೇನು, ದಾಖಲೆಯ ಸಮೇತ ಮಾಹಿತಿಯನ್ನ ಬಿಚ್ಚಿಡಲಿದೆ ನಿಮ್ಮ ಪಬ್ಲಿಕ್ ಟಿವಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಈಗಾಗಲೇ ಜೈಲು ಹಕ್ಕಿಯಾಗಿರುವಂತಹ ದರ್ಶನ್ ಸಾಲು ಸಾಲು ಸಂಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ. ಹಾಸಿಗೆ, ದಿಂಬು, ಟಿವಿಯಿಂದ ಹಿಡಿದು ಎಲ್ಲದಕ್ಕೂ ಕೂಡ ಕೋರ್ಟ್ನ ಮೊರೆ ಹೋಗಿ ಅಪ್ಪಣೆಯನ್ನು ಪಡೆದುಕೊಂಡು ಬರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ನಡುವೆ 82 ಲಕ್ಷ ರೂಪಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೊನ್ನೆಯಷ್ಟೇ ದರ್ಶನ್ಗೆ ಶಾಕ್ ಕೊಟ್ಟಿತ್ತು. ನಾನು ಕೃಷಿ ಮಾಡಿದ್ದೆ, ಪ್ರಾಣಿಗಳ ಮಾರಾಟವನ್ನ ಮಾಡಿದ್ದೆ, ನನ್ನ ಅಭಿಮಾನಿಗಳು ನನಗೆ ಹುಟ್ಟುಹಬ್ಬದ ದಿನ ದುಡ್ಡನ್ನ ಕೊಟ್ಟಿದ್ರು, ನಾನು ಮಾಡಿದ ಕೃಷಿಯಿಂದಲೇ ನನಗೆ 82 ಲಕ್ಷ ರೂಪಾಯಿ ಹಣ ಸಿಕ್ಕಿದ್ದು. ಇದನ್ನ ಬೇರೆ ಯಾರೋ ರಾಜಕಾರಣಿ ಹೇಳಿದ್ದಲ್ಲ, ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ನೇ ಕೊಟ್ಟಿರುವಂತಹ ಹೇಳಿಕೆ ಇದು. 82 ಲಕ್ಷಕ್ಕೆ ಲೆಕ್ಕವನ್ನ ಕೇಳಿದಂತಹ ಸಂದರ್ಭದಲ್ಲಿ IT ಮುಂದೆ ಜೈಲಿನಲ್ಲಿರುವಂತಹ ದರ್ಶನ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. IT ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಂತಹ ಪ್ರತಿ ನಿಮ್ಮ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಪಬ್ಲಿಕ್ ಟಿವಿಯ ಬಳಿ ದರ್ಶನ್ ಹೇಳಿಕೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದೇ ಹೇಳಿಕೆ IT ಅಧಿಕಾರಿಗಳ ಮುಂದೆ ದರ್ಶನ್ ಕೊಟ್ಟಿದ್ದು. ಈ 82 ಲಕ್ಷ ರೂಪಾಯಿಯ ಹಣದ ಮೂಲವನ್ನು ಕೆದಕಿದಂತಹ ಸಂದರ್ಭದಲ್ಲಿ ದರ್ಶನ್ ಮನೆಯಲ್ಲಿ ಸಿಕ್ಕಂತಹ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ದರ್ಶನ್ ಗೊಂದಲದ ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಕೃಷಿಯಿಂದ ಬಂದಂತಹ ದುಡ್ಡು ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಸಾಕು ಪ್ರಾಣಿಗಳನ್ನು ಮಾರಾಟ ಮಾಡಿದ್ರಿಂದ ಬಂದಂತಹ ದುಡ್ಡು ಅಂತ ಹೇಳಿದ್ದಾರೆ. ಮಗದೊಂದು ಕಡೆ ನನ್ನ ಹುಟ್ಟುಹಬ್ಬದ ದಿನ ಅಭಿಮಾನಿಗಳು ಕೊಟ್ಟಂತಹ ದುಡ್ಡು ಅಂತ ಹೇಳಿದ್ದಾರೆ. ಇದೇ ಹೇಳಿಕೆ 82 ಲಕ್ಷ ರೂಪಾಯಿ ಸಿಕ್ಕಂತಹ ವಿಚಾರದಲ್ಲಿ ದರ್ಶನ್ಗೆ ಹೊಸ ಸಂಕಷ್ಟವನ್ನ ತಂದಿಡುತ್ತಾ ಅಂತ ಹೇಳಿ. ಸಹಜವಾಗಿಯೇ 82 ಲಕ್ಷ ರೂಪಾಯಿಗೆ ದಾಖಲೆಯನ್ನು ಕೊಡಬೇಕಾಗುತ್ತೆ. ಈ ಹಣದ ಮೂಲ ಏನು ಅನ್ನೋದನ್ನ IT ಅಧಿಕಾರಿಗಳ ಮುಂದೆ ದರ್ಶನ್ ಹೇಳಬೇಕಾಗುತ್ತೆ. ಇದೇ ರೀತಿ IT ಅಧಿಕಾರಿಗಳು ಈ ಹಣದ ಮೂಲವನ್ನು ಕೆದಕಿದಂತಹ ಸಂದರ್ಭದಲ್ಲಿ ದರ್ಶನ್ ಕೊಟ್ಟಂತಹ ಉತ್ತರ ಇದು. IT ಅಧಿಕಾರಿಗಳ ಮುಂದೆ ಲಿಖಿತ ರೂಪದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದರ್ಶನ್. ಆ ಲಿಖಿತ ಹೇಳಿಕೆಯ ಪ್ರತಿಯನ್ನ ನೀವು ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮೊನ್ನೆ ಅಷ್ಟೇ ಕೋರ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಆದೇಶವನ್ನು ಕೊಟ್ಟಿತ್ತು. IT ಅಧಿಕಾರಿಗಳ ತನಿಖೆಗೆ ಸೂಚನೆಯನ್ನು ಕೊಟ್ಟಿತ್ತು. ಈ ಬೆನ್ನಲ್ಲೇ ದರ್ಶನ್ ಅವರಿಂದ ಈ ಹೇಳಿಕೆಯನ್ನು ಪಡೆದುಕೊಳ್ಳಲಾಗಿದೆ. ಹಣದ ಮೂಲವನ್ನು ಕೆದಕುವಂತಹ ಕೆಲಸವನ್ನು IT ಅಧಿಕಾರಿಗಳು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಕೊಟ್ಟಂತಹ ಉತ್ತರ ಇದು. ದರ್ಶನ್ 82 ಲಕ್ಷ ರೂಪಾಯಿ ಹಣದ ಮೂಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ IT ಅಧಿಕಾರಿಗಳ ಮುಂದೆ ಕೊಟ್ಟಂತಹ ಹೇಳಿಕೆ ಏನು, ಆರೋಪಿ ದರ್ಶನ್ಗೆ IT ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆ ಏನು, ಅಧಿಕಾರಿಗಳ ಪ್ರಶ್ನೆಗೆ ನಟ ದರ್ಶನ್ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. 6 ವರ್ಷಗಳ ಹಿಂದೆ ದಾಸ ಕೈ ಸಾಲವನ್ನ ನೀಡಿದ್ರ, ಯಾರಿಗೆ ಕೊಟ್ಟಿದ್ರು, ಯಾವ ದಿನಾಂಕದಲ್ಲಿ ಕೊಟ್ಟಿದ್ರು, ಎಲ್ಲವನ್ನೂ ಕೂಡ ಕೆದಕುವ ಕೆಲಸ ಆಗಿದೆ. IT ಪ್ರಶ್ನೆಗಳಿಗೆ ದರ್ಶನ್ ಹೇಳಿಕೆಯ ರೂಪದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಸಾಲು ಸಾಲು ಪ್ರಶ್ನೆಗಳನ್ನ IT ಅಧಿಕಾರಿಗಳು 82 ಲಕ್ಷ ರೂಪಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಪ್ರಶ್ನೆ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಕೈ ಸಾಲದ ವಿಚಾರ ಪ್ರಸ್ತಾಪಿಸಿದ್ದಾರೆ, ಪ್ರಾಣಿಗಳ ಮಾರಾಟದಿಂದ ಬಂದಂತಹ ಹಣದ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ, ಕೃಷಿಯಲ್ಲಿ ಬಂದಂತಹ ಲಾಭದ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಗಮನಿಸಬೇಕಾದಂತಹ ವಿಚಾರ, ದರ್ಶನ್ಗೆ ಅವರ ಅಭಿಮಾನಿಗಳು ದುಡ್ಡು ಕೊಟ್ಟಿದ್ರಂತೆ ಬರ್ತಡೇ ದಿನ. IT ಮುಂದೆ ಹಾಗಾದ್ರೆ ದರ್ಶನ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು, ನೀವು ಕಳೆದ 6 ವರ್ಷಗಳಲ್ಲಿ ಯಾರಿಗಾದ್ರೂ ಕೈ ಸಾಲವನ್ನು ಕೊಟ್ಟಿದ್ರಾ, ಸಾಲ ನೀಡಿದ್ರೆ ದಿನಾಂಕ ಸಮಯ ಗೊತ್ತಾ? ಹೌದು, ನಾನು 40 ಲಕ್ಷ ಕೈ ಸಾಲವನ್ನು ಕೊಟ್ಟಿದ್ದೆ. ನನ್ನ ಸ್ನೇಹಿತರಾದಂತಹ ರಾಮ್ ಮೋಹನ್ ರಾಜ್ಗೆ ಫೆಬ್ರವರಿ 2024ರಲ್ಲಿ 40 ಲಕ್ಷ ರೂಪಾಯಿ ಸಾಲದ ರೂಪದಲ್ಲಿ ನಾನು ಹಣವನ್ನು ಕೊಟ್ಟಿದ್ದೇನೆ ಅಂಥೇಳಿ ಸ್ವತಃ ದರ್ಶನ್ ಅವರೇ IT ಅಧಿಕಾರಿಗಳ ಮುಂದೆ
ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಮೋಹನ್ ನನಗೆ 2024ರ ಮೇ ತಿಂಗಳಲ್ಲಿ ಹಿಂತಿರುಗಿಸಿದ್ದಾರೆ ಆ ಹಣವನ್ನ. ಮೋಹನ್ ಮೂಲತಃ ಬೆಂಗಳೂರಿನವರೇ ಆಗಿದ್ದಾರೆ. ತುಂಬ ಹಳೆಯ ಸ್ನೇಹಿತ, ತುಂಬ ಪರಿಚಯಸ್ಥರು. ಕೇಳಿದ ತಕ್ಷಣ ಹಣವನ್ನು ಕೊಟ್ಟೆ, ಅವರು ಆ ಹಣವನ್ನು ರಿಟರ್ನ್ ಮಾಡಿದ್ದಾರೆ. ಆ ಹಣವೇ 40 ಲಕ್ಷ ರೂಪಾಯಿ. ಅದನ್ನು ಬಿಟ್ಟರೆ 6 ವರ್ಷದಿಂದ ನಾನು ಯಾರಿಗೂ ಕೂಡ ಸಾಲವನ್ನು ಕೊಟ್ಟಿಲ್ಲ, ಸಾಲವನ್ನು ಪಡೆದಿಲ್ಲ. ಇದು ದರ್ಶನ್ ಅವರ ಹೇಳಿಕೆ IT ಅಧಿಕಾರಿಗಳ ಮುಂದೆ ಸಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ. 82 ಲಕ್ಷ ರೂಪಾಯಿಯ ಮೂಲವನ್ನು ಕೆದಕುವ ವಿಚಾರದಲ್ಲಿ ಈ ಎಲ್ಲ ವಿಚಾರವನ್ನು ಕೂಡ ಬಾಯ್ಬಿಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಣದ ಮೂಲವನ್ನು ಕೆದಕುವಂತಹ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಫೆಬ್ರವರಿ 2024ರಲ್ಲಿ ಮೋಹನ್ ರಾಜ್ಗೆ 40 ಲಕ್ಷವನ್ನು ನೀಡಿದ್ದೀರಿ. ಹಣದ ಮೂಲ ಸ್ಪಷ್ಟಪಡಿಸಬಹುದಾ? ಆ ಹಣವನ್ನು ನೀವು ಹೇಗೆ ಸಂಪಾದಿಸಿದ್ರಿ ಅನ್ನೋದನ್ನ ಹೇಳಬಹುದಾ? ಅದಕ್ಕೆ ನೀವು ಟ್ಯಾಕ್ಸನ್ನು ಕಟ್ಟಿದ್ರಾ? ಎಲ್ಲವನ್ನು ಕೂಡ ಕೇಳಿದ್ದಾರೆ IT ಅಧಿಕಾರಿಗಳು. ಹಾಗಾದ್ರೆ ಈ ಪ್ರಶ್ನೆಗೆ ದರ್ಶನ್ ಅವರ ಉತ್ತರ ಏನು ನೋಡ್ತಾ ಹೋಗೋಣ. ಮೋಹನ್ ರಾಜ್ಗೆ ನೀಡಿದ 40 ಲಕ್ಷ ಹಣದಲ್ಲಿ 25 ಲಕ್ಷ ರೂಪಾಯಿ ಹಣವನ್ನ ನಾನು ಕೃಷಿಯಿಂದ ಬಂದ ಲಾಭದಲ್ಲಿ ಸಂಪಾದಿಸಿದ್ದೇನೆ. ಮೈಸೂರಿನಲ್ಲಿ ಅವ್ರದ್ದೊಂದು ಫಾರ್ಮ್ ಹೌಸ್ ಇದೆ, ತೋಟ ಇದೆ, ಬೇರೆ ಬೇರೆ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅದನ್ನ ಇಲ್ಲಿ ಉಲ್ಲೇಖಿಸಿ ಹೇಳಿರುವಂಥದ್ದು 25 ಲಕ್ಷ ರೂಪಾಯಿ ಹಣ ಕೃಷಿ ಉತ್ಪನ್ನದ ಮಾರಾಟದಿಂದ ಬಂದಿದೆ ಅಂತ ಹೇಳಿ. ಇನ್ನುಳಿದ 15 ಲಕ್ಷಕ್ಕೆ ಪ್ರಾಣಿಗಳ ಮಾರಾಟವನ್ನು ಮಾಡಿದ್ದೇನೆ. ಕುದುರೆ, ಮೇಕೆ ಸೇರಿದಂತೆ ನಾನಾ ರೀತಿಯ ಪ್ರಾಣಿಗಳನ್ನು ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಸಾಕಿದ್ದಾರೆ. ಇನ್ನುಳಿದಂತೆ ನನ್ನ ಹುಟ್ಟುಹಬ್ಬದ ದಿನ ನನ್ನ ಅಭಿಮಾನಿಗಳು ನನಗೆ ಹಣವನ್ನು ಕೊಟ್ಟರು. ಈ ಸ್ಟೇಟ್ಮೆಂಟು ಸ್ವಲ್ಪ ಗೊಂದಲಕಾರಿಯಾಗಿದೆ, ಆಶ್ಚರ್ಯವನ್ನು ಕೂಡ ಸೂಚಿಸ್ತಾ ಇದೆ. ತನಿಖೆಯ ವೇಳೆ ತನಿಖಾಧಿಕಾರಿ ಜೂನ್ 19, 2024ರಲ್ಲಿ ನಿಮ್ಮ ಮನೆಯಲ್ಲಿ 37,50,000 ರೂಪಾಯಿ ಹಣವನ್ನು ಸೀಸ್ ಮಾಡಿದ್ದಾರೆ. ಯಾವಾಗ? ರೇಣುಕಾಸ್ವಾಮಿ ಹತ್ಯೆಯ ಸಂದರ್ಭದಲ್ಲಿ, ಮನೆಯನ್ನು ತಲಾಶ್ ಮಾಡಿದಂತಹ ಸಂದರ್ಭದಲ್ಲಿ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಉತ್ತರವನ್ನು ಕೊಟ್ಟಿರುವಂಥದ್ದು. 82 ಲಕ್ಷ ರೂಪಾಯಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಇದರಲ್ಲಿ ಸಾಲದ ವಿಚಾರ ಇದೆ, ಅದಾದ ಮೇಲೆ ಕೃಷಿ ಉತ್ಪನ್ನದ ಮಾರಾಟದಿಂದ ಬಂದಂತಹ ಲಾಭದ ವಿಚಾರ ಇದೆ, ಜೊತೆಗೆ ಪ್ರಾಣಿಗಳನ್ನು ಮಾರಾಟ ಮಾಡಿದಂತಹ ವಿಚಾರ ಇದೆ. ಇದು ಯಾವುದಕ್ಕೂ ಕೂಡ ದಾಖಲೆ ಇರಲ್ಲ. ಅಂದರೆ ಕೃಷಿ ಉತ್ಪನ್ನ ಮಾರಿದಕ್ಕೂ ಕೂಡ ದಾಖಲೆ ಇರಲ್ಲ, ಪ್ರಾಣಿಗಳ ಮಾರಾಟಕ್ಕೂ ಕೂಡ ದಾಖಲೆ ಇರಲ್ಲ, ಜೊತೆಗೆ ಅಭಿಮಾನಿಗಳಿಂದ ದೇಣಿಗೆ ರೂಪದಲ್ಲಿ ಬಂದಿದೆಯಲ್ಲ ಅದಕ್ಕೂ ಕೂಡ ದಾಖಲೆ ಇರೋದಿಲ್ಲ. ಹಾಗಾಗಿ ದರ್ಶನ್ ತುಂಬ ಸೇಫ್ ಆಗಿ ಈ ಸುಳಿಯಿಂದ ನುಣುಚಿಕೊಳ್ಳೋದಕ್ಕೆ ಬೇಕಾದಂತಹ ರೀತಿಯಲ್ಲಿ ಇಲ್ಲಿ ಉತ್ತರವನ್ನು ಕೊಟ್ಟಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವು ಬೇರೆ ರೀತಿಯಲ್ಲಿ ಇನ್ಕಮನ್ನು ತೋರಿಸಿದರೆ ಅಥವಾ ಆದಾಯವನ್ನು ತೋರಿಸಿದರೆ, ಹಣದ ಮೂಲವನ್ನು ತೋರಿಸಿದರೆ ಅದೆಲ್ಲದಕ್ಕೂ ಕೂಡ ವಿತ್ ಎವಿಡೆನ್ಸ್ ಮಾತನಾಡಬೇಕಾಗುತ್ತೆ, ಪ್ರೂಫನ್ನು ಕೊಡಬೇಕಾಗುತ್ತೆ. ಹಾಗಾಗಿ ನಾಜೂಕಿನ ಉತ್ತರವನ್ನು ಕೊಟ್ಟಿದ್ದಾರೆ.